ಶ್ರೀಪಾದ್ ಪಾಟೀಲ್, ಇಷ್ಟರವರೆಗೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ. ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು, ಒಂದು 60 ವರ್ಷ 70 ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು, ಶುಗರು ಮತ್ತೊಂದು ಮಗದೊಂದು ಶುರು ಆಗ್ತಿತ್ತು. ಆದರೆ ಈಗ ಹಾಗಲ್ಲ. ಸಣ್ಣ ಮಕ್ಕಳಿಗೆ ಹೃದಯಾಘಾತ, ಸಣ್ಣ ಮಕ್ಕಳಿಗೆ ಶುಗರ್, ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದೆ, ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ, ಈ ಪ್ರಶ್ನೆ ಹುಡ್ತಾ ಇದೆ. ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ ಆಗ್ತಾ ಇದೆ. ಹಾಸನದಲ್ಲಿ 18 ಮಂದಿ ಜೀವ ತೆಗೆದ ಹಾರ್ಟ್ ಅಟ್ಯಾಕ್, ಕೊಡಗು ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವು. ಒಂದೇ ದಿನ ಹೃದಯಾಘಾತಕ್ಕೆ 2 ಬಲಿಯಾಗಿದ್ದಾರೆ. ಮಡಿಕೇರಿಯಲ್ಲಿ ಉದ್ಯಮಿ KN ಮೊಹಮ್ಮದ್ 55 ವರ್ಷ ಸಾವನ್ನಪ್ಪಿದ್ದಾರೆ. ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ನಾಗೇಗೌಡ. ಬ್ಯಾಕ್ ಟು ಬ್ಯಾಕ್ ಹಾಸನ, ಕೊಡಗು, ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಆಗ್ತಾ ಇರುವಂಥದ್ದು ಅಂತ ಹೇಳಿದ್ರೆ, ಈ ಸಮಸ್ಯೆಗೆ ಮೂಲಭೂತ ಕಾರಣ ಏನು? ಓವರ್ ಟೈಮ್ ಡ್ಯೂಟಿನ, ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು, ಆ ಥರ ಡ್ಯೂಟಿ ಕೊಡ್ತಾ ಇದ್ರಾ? ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ? ಹೈ ಪ್ರೆಷರ್ ಆಗ್ತಾ ಇದೆಯಾ? ಇನ್ನೊಂದು ಕಡೆಯಲ್ಲಿ ಸರಿಯಾದಂಥ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ? ಈ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಆಹಾರ ಪದಾರ್ಥದಲ್ಲಿ ಏನಾದರೂ ಈ ವಿಷಬೆರಿಕೆ, ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂಥ ಮೂಲಭೂತ ಕಾರಣನ? ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ. ಇಲ್ಲ ಮೊಬೈಲ್ ಗೀಳು, ನಿದ್ದೆ ಮಾಡೋದಿಲ್ಲ, ರಾತ್ರಿ ಆದರೆ ರೀಲ್ಸು ಫಾಲ್ಸು ಅದರಲ್ಲಿ ಚಾಟಿಂಗು ಅಂತ ಹೇಳ್ಕೊಂಡು ಟೈಮು ಅದರಲ್ಲೇ ಕಾಲ ಕಳೆದಿದ್ದೆ ಗೊತ್ತಾಗಲ್ಲ. ಬೆಳಗ್ಗೆ ಟೈಮಲ್ಲಿ ನಿದ್ರೆ ಮಾಡ್ತಾರೆ, ಅದೊಂದು 2-3 ಗಂಟೆ ನಿದ್ರೆ, ಆಮೇಲೆ ಬೆಳಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ. ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರೋ ಕಾರಣಕ್ಕೆ ಇದೇ ಕಾರಣನ, ಅಥವಾ ಆಫ್ಟರ್ ಕೋವಿಡ್ ಏನು ಆಗ್ತಾ ಇದೆ, ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕೆಲಸದ ಒತ್ತಡ. ಈಗ ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡಿಸ್ಕೊಂತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಮೊನ್ನೆ ನೋಡಿದ್ವಿ ನಾವು, 10 ಗಂಟೆ ಕೆಲಸ ಮಾಡ್ಬೇಕಂತೆಲ್ಲ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲ, ಆದರೆ ಅದಕ್ಕೆ ತಕ್ಕಂತ ಸಂಬಳ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ. ಆದರೆ ಸಮಸ್ಯೆ ಆಗ್ತಾ ಇರುವಂಥದ್ದು, ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂಥ ಶ್ರೀಪಾದ್ ಪಾಟೀಲ್. ಮುಖ್ಯವಾಗಿ ಈ ವಿಚಾರವಾಗಿ ಎಕ್ಸ್ಪರ್ಟ್ಗಳನ್ನು ಕೂಡ ನಾವು ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾ ಇರೋದು, ಜೀವನ ಶೈಲಿಯನ್ನ ಬದಲು ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅವರು. ಜೊತೆಗೆ ಆಹಾರ ಪದ್ಧತಿಯಲ್ಲಿಯೂ ಕೂಡ ವ್ಯತ್ಯಾಸ ಇದೆ. ಜಂಕ್ ಫುಡ್ಸು, ಈ ಲೇಸು, ಚಿಪ್ಸು, ಮತ್ತೊಂದು ಮಗದೊಂದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ತರಕಾರಿ, ಹಣ್ಣು ಹಂಪಲು ಇಂಥದ್ದು ತಿನ್ನೋದನ್ನ ಜಾಸ್ತಿ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ತಾವು ಹೇಳ್ತಾ ಇದ್ರಿ ಮೊಬೈಲ್ ಗೀಳು, ಅದರಿಂದ ನಿನ್ನೆ ಬಾಳೆಕುಂದ್ರಿ ಅವರು ನಮ್ಮ ಆಫೀಸ್ಗೆ ಬಂದಾಗ ವೀಕ್ಷಕರಿಗೆ ಹೇಳ್ತಾ ಇದ್ದದ್ದು ಇದೆ, ಮೊಬೈಲ್ ಗೀಳಿಂದ ಆಚೆ ಬನ್ನಿ. ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಾ ಇರೋದು ಕೂಡ ಒಂದು ರೀತಿ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನೋಂಥದ್ದು. ನೋಡಿ, ಆ ಶಫಾಲಿ ಬಾಲಿವುಡ್ ನಟಿ, 42 ವರ್ಷ, ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರು. ಅವರ ಜೀವನ ಶೈಲಿಯೂ ಕೂಡ ಯೋಗ, ಜಿಮ್ಮು, ಮತ್ತೊಂದು ಮಗದೊಂದು ಅಷ್ಟು ಬ್ಯುಸಿ ಆಗಿದ್ದಂಥವ್ರು ಏಕಾಏಕಿ ಹೃದಯಾಘಾತದಿಂದ ಸಾವನ್ನಪ್ತಾರೆ ಅಂತಂದ್ರೆ, ಪುನೀತ್ ರಾಜ್ಕುಮಾರ್, ಚಿರಂಜೀವಿ ಸರ್ಜಾ, ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ, ಆಮೇಲೆ ಬಾಲಿವುಡ್ನ ಸಿಂಗರ್ KK, ಹೀಗೆ ಪಟ್ಟಿ ದೊಡ್ಡದಾಗ್ತಾನೆ ಹೋಗುತ್ತೆ. ಈ ರೀತಿ ಹೃದಯಾಘಾತಕ್ಕೆ ಸಾವನ್ನಪ್ತಿರುವಂಥ ಹಾಸನದಲ್ಲಂತೂ 1 ತಿಂಗಳ ಅವಧಿಯಲ್ಲಿ 18 ಜನ ಹೃದಯಾಘಾತದಿಂದನೇ ಸಾವನ್ನಪ್ಪಿರೋದು. ಇದೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪುವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದೇ ಒಂದು ತಿಂಗಳಲ್ಲಿ 18 ಮಂದಿಯ ಹೃದಯ ಸ್ತಬ್ಧವಾಗಿದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥದ್ದು ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ, ಮತ್ತೆ ಮಾತಾಡಿ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಆತಂಕ ಮೂಡಿಸಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಒಟ್ಟು 18 ಮಂದಿಯ ಹೃದಯ ನಿಂತಿದೆ. ಹಾಸನದಲ್ಲಿ ಹೃದಯಾಘಾತದಿಂದ ಮತ್ತಿಬ್ಬರು ಸಾವು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದೆ. ಹೃದಯಾಘಾತದಿಂದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಹಾಸನ ಸಿದ್ದೇಶ್ವರ ನಗರ ಆಟೋ ಚಾಲಕ ಗೋವಿಂದರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ಸಣ್ಣ ಏಜು ಸರ್, ಅದು ಬೇಡ. ಈಗ ಮನಗಿದ್ದವ್ನು ಸತ್ತೋದ ಏನು ಸರ್? ನಿನ್ನೆ ರಾತ್ರಿ ಅವನೇ ಬಂದು ಮಾತಾಡ್ಸಿ 9:00 ಮಾತಾಡ್ಸಕೊಳ್ಳಲ್ಲ, ಯಾಕಲ್ಲ ನಾ ಏನ್ ಮಾಡಿಲ್ಲ, ನನಗೂ ಗಾಡಿ ಕೊಡ್ಲ ಅಂತ ನಿನ್ನೆ ರಾತ್ರಿ ಬಂದು ಕೇಳಿದ್ರು. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದವನಿಗೆ ಹೃದಯಾಘಾತ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದ ಗಿರೀಶ್ ಏಕಾಏಕಿ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. BMTC ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದ ಗಿರೀಶ್ನನ್ನ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಸಾಲು ಸಾಲು ಹೃದಯಾಘಾತದಿಂದ ಹಾಸನ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮೇ ಜೂನ್ನಲ್ಲಿ ಹಾಸನದಲ್ಲಿ 18 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ.
2 ದಶಕಗಳಲ್ಲಿ 20 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಸುಮಾರು 30 ಲಕ್ಷ ಭಾರತೀಯರು ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. 35% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ. ಆದರೆ ಜಿಲ್ಲೆಯಲ್ಲಿ ಈ ರೀತಿ ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದು ಸವಾಲಾಗಿದೆ. ಆದ್ರಿಂದ ವೈದ್ಯರು ತನಿಖೆಗೆ ಇಳಿದಿದ್ದು ಜನರು ಭಯ. ಶ್ರೀಪಾದ್ ಪಾಟೀಲ್, ಇಷ್ಟರವರೆಗೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ. ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು, ಒಂದು 60 ವರ್ಷ 70 ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು, ಶುಗರು ಮತ್ತೊಂದು ಮಗದೊಂದು ಶುರು ಆಗ್ತಿತ್ತು. ಆದರೆ ಈಗ ಹಾಗಲ್ಲ. ಸಣ್ಣ ಮಕ್ಕಳಿಗೆ ಹೃದಯಾಘಾತ, ಸಣ್ಣ ಮಕ್ಕಳಿಗೆ ಶುಗರ್, ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದೆ, ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ, ಈ ಪ್ರಶ್ನೆ ಹುಡ್ತಾ ಇದೆ. ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವಿನ ಸರಮಾಲೆ ಆಗ್ತಾ ಇದೆ. ಹಾಸನದಲ್ಲಿ 18 ಮಂದಿ ಜೀವ ತೆಗೆದ ಹಾರ್ಟ್ ಅಟ್ಯಾಕ್. ಕೊಡಗು ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವು. ಒಂದೇ ದಿನ ಹೃದಯಾಘಾತಕ್ಕೆ 2 ಬಲಿಯಾಗಿದ್ದಾರೆ. ಮಡಿಕೇರಿಯಲ್ಲಿ ಉದ್ಯಮಿ KN ಮೊಹಮ್ಮದ್ 55 ವರ್ಷ ಸಾವನ್ನಪ್ಪಿದ್ದಾರೆ. ನಿನ್ನೆ ಹೃದಯಾಘಾತದಿಂದ ಮೃತಪಟ್ಟಿರುವಂಥ ನಾಗೇಗೌಡ. ಬ್ಯಾಕ್ ಟು ಬ್ಯಾಕ್ ಹಾಸನ, ಕೊಡಗು, ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಆಗ್ತಾ ಇರುವಂಥದ್ದು ಅಂತ ಹೇಳಿದ್ರೆ, ಈ ಸಮಸ್ಯೆಗೆ ಮೂಲಭೂತ ಕಾರಣ ಏನು? ಓವರ್ ಟೈಮ್ ಡ್ಯೂಟಿನ, ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು, ಆ ಥರ ಡ್ಯೂಟಿ ಕೊಡ್ತಾ ಇದ್ರಾ? ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ? ಹೈ ಪ್ರೆಷರ್ ಆಗ್ತಾ ಇದೆಯಾ? ಇನ್ನೊಂದು ಕಡೆಯಲ್ಲಿ ಸರಿಯಾದಂಥ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ? ಈ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಆಹಾರ ಪದಾರ್ಥದಲ್ಲಿ ಏನಾದರೂ ಈ ವಿಷಬೆರಿಕೆ, ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂಥ ಮೂಲಭೂತ ಕಾರಣನ? ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ. ಇಲ್ಲ ಮೊಬೈಲ್ ಗೀಳು, ನಿದ್ದೆ ಮಾಡೋದಿಲ್ಲ, ರಾತ್ರಿ ಆದರೆ ರೀಲ್ಸು ಫಾಲ್ಸು ಅದರಲ್ಲಿ ಚಾಟಿಂಗು ಅಂತ ಹೇಳ್ಕೊಂಡು ಟೈಮು ಅದರಲ್ಲೇ ಕಾಲ ಕಳೆದಿದ್ದೆ ಗೊತ್ತಾಗಲ್ಲ. ಬೆಳಗ್ಗೆ ಟೈಮಲ್ಲಿ ನಿದ್ರೆ ಮಾಡ್ತಾರೆ, ಅದೊಂದು 2-3 ಗಂಟೆ ನಿದ್ರೆ, ಆಮೇಲೆ ಬೆಳಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ. ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರೋ ಕಾರಣಕ್ಕೆ ಇದೇ ಕಾರಣನ, ಅಥವಾ ಆಫ್ಟರ್ ಕೋವಿಡ್ ಏನು ಆಗ್ತಾ ಇದೆ, ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕೆಲಸದ ಒತ್ತಡ. ಈಗ ಬೆಳಿಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡಿಸ್ಕೊಂತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಮೊನ್ನೆ ನೋಡಿದ್ವಿ ನಾವು, 10 ಗಂಟೆ ಕೆಲಸ ಮಾಡ್ಬೇಕಂತೆಲ್ಲ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲ, ಆದರೆ ಅದಕ್ಕೆ ತಕ್ಕಂತ ಸಂಬಳ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ. ಆದರೆ ಸಮಸ್ಯೆ ಆಗ್ತಾ ಇರುವಂಥದ್ದು, ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂಥ ಶ್ರೀಪಾದ್ ಪಾಟೀಲ್. ಮುಖ್ಯವಾಗಿ ಈ ವಿಚಾರವಾಗಿ ಎಕ್ಸ್ಪರ್ಟ್ಗಳನ್ನು ಕೂಡ ನಾವು ಸಂಪರ್ಕ ಮಾಡಿದಾಗ ಅವ್ರು ಹೇಳ್ತಾ ಇರೋದು, ಜೀವನ ಶೈಲಿಯನ್ನ ಬದಲು ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅವರು. ಜೊತೆಗೆ ಆಹಾರ ಪದ್ಧತಿಯಲ್ಲಿಯೂ ಕೂಡ ವ್ಯತ್ಯಾಸ ಇದೆ. ಜಂಕ್ ಫುಡ್ಸು, ಈ ಲೇಸು, ಚಿಪ್ಸು, ಮತ್ತೊಂದು ಮಗದೊಂದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ತರಕಾರಿ, ಹಣ್ಣು ಹಂಪಲು ಇಂಥದ್ದು ತಿನ್ನೋದನ್ನ ಜಾಸ್ತಿ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ತಾವು ಹೇಳ್ತಾ ಇದ್ರಿ ಮೊಬೈಲ್ ಗೀಳು, ಅದರಿಂದ ನಿನ್ನೆ ಬಾಳೆಕುಂದ್ರಿ ಅವರು ನಮ್ಮ ಆಫೀಸ್ಗೆ ಬಂದಾಗ ವೀಕ್ಷಕರಿಗೆ ಹೇಳ್ತಾ ಇದ್ದದ್ದು ಇದೆ, ಮೊಬೈಲ್ ಗೀಳಿಂದ ಆಚೆ ಬನ್ನಿ. ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಾ ಇರೋದು ಕೂಡ ಒಂದು ರೀತಿ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅನ್ನೋಂಥದ್ದು. ನೋಡಿ, ಆ ಶಫಾಲಿ ಬಾಲಿವುಡ್ ನಟಿ, 42 ವರ್ಷ, ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರು. ಅವರ ಜೀವನ ಶೈಲಿಯೂ ಕೂಡ ಯೋಗ, ಜಿಮ್ಮು, ಮತ್ತೊಂದು ಮಗದೊಂದು ಅಷ್ಟು ಬ್ಯುಸಿ ಆಗಿದ್ದಂಥವ್ರು ಏಕಾಏಕಿ ಹೃದಯಾಘಾತದಿಂದ ಸಾವನ್ನಪ್ತಾರೆ ಅಂತಂದ್ರೆ, ಪುನೀತ್ ರಾಜ್ಕುಮಾರ್, ಚಿರಂಜೀವಿ ಸರ್ಜಾ, ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ, ಆಮೇಲೆ ಬಾಲಿವುಡ್ನ ಸಿಂಗರ್ KK, ಹೀಗೆ ಪಟ್ಟಿ ದೊಡ್ಡದಾಗ್ತಾನೆ ಹೋಗುತ್ತೆ. ಈ ರೀತಿ ಹೃದಯಾಘಾತಕ್ಕೆ ಸಾವನ್ನಪ್ತಿರುವಂಥ ಹಾಸನದಲ್ಲಂತೂ 1 ತಿಂಗಳ ಅವಧಿಯಲ್ಲಿ 18 ಜನ ಹೃದಯಾಘಾತದಿಂದನೇ ಸಾವನ್ನಪ್ಪಿರೋದು. ಇದೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪುವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದೇ 1 ತಿಂಗಳಲ್ಲಿ 18 ಮಂದಿಯ ಹೃದಯ ಸ್ತಬ್ಧವಾಗಿದೆ. ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನಾಗ್ತಾ ಇದೆ ಅನ್ನುವಂಥದ್ದು ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ, ಮತ್ತೆ ಮಾತಾಡೋಣ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಆತಂಕ ಮೂಡಿಸಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಒಟ್ಟು 18 ಮಂದಿಯ ಹೃದಯ ನಿಂತಿದೆ. ಹಾಸನದಲ್ಲಿ ಹೃದಯಾಘಾತದಿಂದ ಮತ್ತಿಬ್ಬರು ಸಾವು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದೆ. ಹೃದಯಾಘಾತದಿಂದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಹಾಸನ ಸಿದ್ದೇಶ್ವರ ನಗರ ಆಟೋ ಚಾಲಕ ಗೋವಿಂದರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ಸಣ್ಣ ಏಜು ಸರ್, ಅದ್ ಬೇಡ. ಈಗ ಮನಗಿದ್ದವ್ನು ಸತ್ತೋದ ಏನು ಸರ್? ನಿನ್ನೆ ರಾತ್ರಿ ಅವನೇ ಬಂದು ಮಾತಾಡ್ಸಿ 9 ಮಾತಾಡ್ಸಕ್ಕೊಲ್ವಲ್ಲ, ಯಾಕಲ್ಲ ನಾ ಏನ್ ಮಾಡಿಲ್ಲ, ನನಗೂ ಗಾಡಿ ಕೊಡ್ಲ ಅಂತೇಳಿ ನಿನ್ನೆ ರಾತ್ರಿ ಬಂದು ಕೇಳಿದ್ರು. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದವನಿಗೆ ಹೃದಯಾಘಾತ.
ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದ ಗಿರೀಶ್ ಏಕಾಏಕಿ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. ಬಿಎಂಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದ ಗಿರೀಶ್ನನ್ನ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಸಾಲು ಸಾಲು ಹೃದಯಾಘಾತದಿಂದ ಹಾಸನ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮೇ ಜೂನ್ನಲ್ಲಿ ಹಾಸನದಲ್ಲಿ 18 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 2 ದಶಕಗಳಲ್ಲಿ 20 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಸುಮಾರು 30 ಲಕ್ಷ ಭಾರತೀಯರು ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. 35% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ.